ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ, ನಾವೆಲ್ಲರೂ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗಿದ್ವಿ. ನಾನು ತುಂಬ ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಇದ್ರೂ ಬಂಡೆ ಮಹಾಕಾಳಿ ಟೆಂಪಲ್ಗೆ ನಾವು ಹೋಗೋಕ್ಕೆ ಚಾನ್ಸೇ ಸಿಕ್ಕಿರಲಿಲ್ಲ, ನಾವು ಹೋಗೇ ಇರಲಿಲ್ಲ. ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲೂ ಅದು ಟ್ರೆಂಡಿಂಗಲ್ಲಿದೆ. ತುಂಬ ಜನ ಹೋಗಿ 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 ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ಕ್ರೌಡ್ ಕೂಡ ಇತ್ತು. ಆ್ಯಂಡ್ ಈ ವಿಡಿಯೋದಲ್ಲಿ ನಮ್ಮ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋದಾಗ ಹೇಗಿತ್ತು, ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಲ್ಲಿ ದೃಷ್ಟಿ ಹೇಗೆ ತೆಗಿತಾರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ಅಟ್ಲೀಸ್ಟ್ ಐ ಶೋ ಯು ಸಮ್ ಪಾರ್ಟ್ ಆಫ್ ಇಟ್. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಬ್ಯಾಂಗ್ಳೂರಲ್ಲೇ ಪ್ರಸಿದ್ಧವಾದ ಹಳೇ ಕಾಲದ ಟೆಂಪಲ್ಲು ಬಂಡೆ ಮಹಾಕಾಳಿ ಟೆಂಪಲ್. ಆ್ಯಂಡ್ ಈ ದೇವಸ್ಥಾನಕ್ಕೆ ಬಂಡೆ ಮಹಾಕಾಳಿ ಅಂತ ಹೆಸ್ರು ಯಾಕೆ ಬಂತು, ಎಲ್ಲಿರೋದು, ಹೇಗೆ ಏನು ಅಂತ ಎಲ್ಲ ನಾನು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಬೆಂಗಳೂರಲ್ಲಿ ಬಸವನಗುಡಿ ಹತ್ರ ಇರೋ ಗವಿಪುರಂ ಗುಟ್ಟಳ್ಳಿಲಿರೋ ಮೂಲ ಉದ್ಭವ ದೇವಿನೇ ಈ ಬಂಡೆ ಮಹಾಕಾಳಿ ದೇವಿ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಈ ಸಂಡೇನೇ ನಮ್ಗೆ ಅವಕಾಶ ಸಿಕ್ಕಿದ್ದು ಟೆಂಪಲ್ ವಿಸಿಟ್ ಮಾಡೋದಕ್ಕೆ. ಸಂಡೇ ಆಗಿದ್ದರಿಂದ ತುಂಬಾ ಕ್ರೌಡ್ ಇತ್ತು. ಅಷ್ಟು ಕ್ರೌಡ್ ಇದ್ರೂ ಪಾರ್ಕಿಂಗಿಗೆ ಕೂಡ ಅಚ್ಚುಕಟ್ಟಾದ ಪಾರ್ಕಿಂಗ್ ಇದೆ, ಅದಕ್ಕೆ ಯಾವ ಚಾರ್ಜಸ್ ಕೂಡ ಇಲ್ಲ. ಆ್ಯಸ್ ಯೂಶ್ವಲ್ ಎಲ್ಲ ಟೆಂಪಲ್ ಥರ ಇಲ್ಲೂ ಪೂಜೆ ಐಟಮ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಸಿಗುತ್ತೆ, ಯಾಕಂದರೆ ಇಲ್ಲಿ ಒಳಗಡೆ ದೃಷ್ಟಿ ತೆಗಿತಾರೆ. ಆ್ಯಂಡ್ ನಿಂಬೆಹಣ್ಣು ದೀಪ ಕೂಡ ಹಚ್ತಾರೆ, ಅದರಿಂದ ಸ್ವಲ್ಪ ಜಾಸ್ತಿ ನಿಂಬೆಹಣ್ಣು ಆಚೆ ಸಿಗುತ್ತೆ ನಮಗೆ. ಆ್ಯಕ್ಚುಲಿ ಕೆಂಪೇಗೌಡ ಅವರು ಬೆಂಗಳೂರನ್ನು ಕಟ್ಟೋಕೆ ಮುಂಚೆನೇ ಈ ದೇವಸ್ಥಾನ ಬಂದಿದೆ ಅಂತ ಜನ ಹೇಳ್ತಾರೆ. ಇದರ ಪುರಾಣದ ಕಥೆ ಏನಂದರೆ, ಸುಮಾರು 1509ರಲ್ಲಿ ನಂಜಮ್ಮ ಅನ್ನೋರು ಈ ಪ್ರದೇಶದಲ್ಲಿ ಕುರಿ ಮೇಯಿಸ್ತಿರ್ತಾರಂತೆ. ಇದಕ್ಕಿದ್ದಾಗೆ ಒಂದು ಹೆಣ್ಣು ಧ್ವನಿ ಕೇಳಿಸುತ್ತೆ. ಏನಂತ ಅಂದರೆ, ನಾನು ಮಹಾಕಾಳಿ, ನನಗೆ ಪೂಜೆ ಸಲ್ಲಿಸಬೇಕು ಎಂದು ಆಜ್ಞೆ ಮಾಡೋ ಥರ ಸೌಂಡ್ ಕೇಳುತ್ತೆ. ಇದು ಯಾರೂ ತರಲೆ ಮಾಡ್ತಿದ್ದಾರೆ ಎಂದು ನಿರ್ಲಕ್ಷಿಸ್ಬಿಡ್ತಾರೆ. ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಆ ಧ್ವನಿ ಕೇಳಿಸುತ್ತೆ. ಆಕೆ ಆ ವಿಷಯನ್ನು ಆ ಸುತ್ತಮುತ್ತ ಹಳ್ಳಿ ಜನರಿಗೆಲ್ಲ ತಲುಪಿಸ್ತಾರೆ. ಆಗ ಎಲ್ಲರೂ ಬಂದು ನೋಡಿದಾಗ ಈ ಜಾಗದಲ್ಲಿ ಬಂಡೆ ಮೇಲೆ 3 ಅಡಿ ಎತ್ತರದ ಅಮ್ಮನವರ ರೂಪ ಕಂಡು ಎಲ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ನಂತರ ಈ ದೇವರಿಗೆ ಬಂಡೆ ಮಹಾಕಾಳಿ ಅಂತ ಹೆಸರಿಡ್ತಾರೆ. ಆ್ಯಂಡ್ ಅಂದಿನಿಂದಲೂ ಬಂಡೆ ಮಹಾಕಾಳಿ ಅಂತಲೇ ಜನ ಕರೀತಾರೆ. ನಾವು ಹೋಗಿದ್ದ ದಿನ ತುಂಬಾ ರಶ್ ಇದ್ದಿದ್ದರಿಂದ ನಾವು ಸ್ಪೆಷಲ್ ದರ್ಶನ 100 ರೂಪೀಸ್ ಪೇ ಮಾಡಿ ಸ್ಪೆಷಲ್ ದರ್ಶನ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ತುಂಬ ಲೇಟಾಗಿ ಏನು ದರ್ಶನ ಆಗಿಲ್ಲ, ಸ್ವಲ್ಪ ಬೇಗನೆ ಆಯಿತು. ಆ್ಯಂಡ್ ನಾವು ಹೋಗೋ ಟೈಮಲ್ಲಿ ಒಂದು 1/2 hour ಕ್ಲೋಸಿಂಗ್ ಟೈಮ್ ಬೇರೆ. ಸದ್ಯ ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ. 1:15ಗೆ ದೇವ್ರನ್ನ ಕ್ಲೋಸ್ ಮಾಡ್ತೀವಿ, ಒಂದು 1/2 hour ಇನ್ನೂ ಸ್ಪೆಷಲ್ ಪೂಜೆಗೆ ಅಂತ ಹೇಳಿದರು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ದೇವ್ರ ಗುಡಿ ಒಳಗಡೆ ಆಬ್ವಿಯಸ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ದರ್ಶನ ಮಾಡುವಾಗ ಬೆಸ್ಟ್ ಪಾರ್ಟ್ ಏನಂದರೆ, ದೇವ್ರಿಗೆ ಅಭಿಷೇಕ ಮಾಡ್ತಾರೆ. ಆ್ಯಂಡ್ ಆ ನೀರು ನಮ್ಮ ಮೇಲೆ ಬೀಳೋ ಥರನೇ ಒಬ್ಬೊಬ್ರಿಗೂ ದೇವ್ರ ಮೇಲೆ ಹಾಕಿರೋ ನೀರು ನಮ್ಮ ಮೇಲೆ ಬೀಳೋ ಥರನೇ ಮಾಡ್ತಾರೆ. ಅದು ತುಂಬಾ ಖುಷಿಯಾಗುತ್ತೆ. ಅದೇ ದಿನ ಡ್ರಾಮಾ ಜೂನಿಯರ್ಸ್ ಮತ್ತು DKDಲಿ ಸ್ವಲ್ಪ ಫೇಮಸ್ ಆಗಿರೋ ಅನೂಪ್ ಅನ್ನೋ ಆರ್ಟಿಸ್ಟ್ ಕೂಡ ಬಂದಿದ್ದರು. ನಮ್ಮ ಕನ್ನಡ ಇಂಡಸ್ಟ್ರಿಯ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ ಇಲ್ಲಿ ಬಂದಿದ್ದಾರೆ ಅನಿಸುತ್ತೆ. ಎಷ್ಟು ಜನ ಆ್ಯಕ್ಟರ್ಸ್ದು ಫೋಟೋಸ್ ಹಾಕಿದ್ರು, ಒಬ್ಬೊಬ್ರದ್ದು ಒಂದೊಂದು ಆಲ್ಬಮ್ ಥರನೇ ಹಾಕಿದ್ರು. ಇಲ್ಲಿ ತುಂಬ ಇಂಡಸ್ಟ್ರಿ ಆ್ಯಕ್ಟರ್ಸ್ ಅಲ್ಲ, ಅದ್ರ ಜೊತೆಗೆ ಪೊಲಿಟಿಷಿಯನ್ಸ್ ಕೂಡ ತುಂಬ ಜನ ಇಲ್ಲಿ ಬಂದು ಅವಾಗವಾಗ ನಾಟ್ ಜಸ್ಟ್ ಒನ್ಸ್ ಅಂತಲೇ ಅಲ್ಲ, ತುಂಬ ಸತಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ತುಂಬ ಮೂವಿದು ಇಲ್ಲಿ ಮುಹೂರ್ತ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ತಡೆ ಹೊಡಿಯೋದು ಅಂದರೆ ದೃಷ್ಟಿ ತೆಗೆಯೋದು ಅಂತ ಮಾಡ್ತಾರೆ. ಅದಕ್ಕೆ 120 ರೂಪೀಸ್ ಚಾರ್ಜಸ್ ಆಗುತ್ತೆ. ಅದರಲ್ಲಿ ಒಂದು ತೆಂಗಿನಕಾಯಿ, ಒಂದು ಮೊಟ್ಟೆ, ಒಂದಿಷ್ಟು ನಿಂಬೆಹಣ್ಣು, ಸಣ್ಣ ಮಡಕೆ ಮತ್ತು ವಿಭೂತಿ ಇರುತ್ತೆ ಅಲ್ಲಿ. ಆ್ಯಂಡ್ ಈ ಐಟಮ್ಸ್ನ ನಾವು ಇಲ್ಲೇ ತೊಗೋಬೇಕು, ಆಚೆಯಿಂದ ತರೋ ಆಗಿಲ್ಲ. ಅಲ್ಲಿ ಮೇಲೆ ಧ್ರುವ ಸರ್ಜಾ ಇಲ್ಲಿ ನಮಗೆ ಸುಮಾರು 6 ದೇವರುಗಳ ದರ್ಶನ ಆಗುತ್ತೆ. ಗಣೇಶ, ನಾಡಮಾರಮ್ಮ,
ಕಾಟೇರಮ್ಮ, ಕರಿಮಾರಮ್ಮ, ಶ್ರೀ ಬನ್ನಿ ಮಹಾಕಾಳಿ ದೇವಾಲಯ, ಸಾಯಿಬಾಬಾ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲ ದೇವರುಗಳ ದರ್ಶನ ನಮಗಾಗುತ್ತೆ ಇಲ್ಲಿ. ತಡೆ ಓಡಿಸ್ಕೊಳ್ಳೋದಕ್ಕೆ ಅಂದರೆ ದೃಷ್ಟಿ ತೆಗೆಸ್ಕೊಳ್ಳೋದಕ್ಕೆ ಸ್ವಲ್ಪ ದೊಡ್ಡದೇ ಕ್ಯೂ ಇತ್ತು. ಹೆಚ್ಚು ಕಮ್ಮಿ ಒಂದು 1/2 hour to 45 minutes ನಾವು ಆ ಕ್ಯೂವಲ್ಲಿ ನಿಂತಿದ್ವಿ. ಬಟ್ ಕ್ರೌಡ್ ಕಮ್ಮಿ ಇದ್ದಾಗ ಇನ್ನೂ ಸ್ವಲ್ಪ ಬೆಟರಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವು ದೇವಸ್ಥಾನದಲ್ಲಿ. ಸ್ವಲ್ಪ ಇನ್ನೂ ಪೀಸ್ ಅನಿಸುತ್ತೆ. ಆ್ಯಂಡ್ ದೃಷ್ಟಿ ತೆಗೆಸ್ಕೊಳ್ಳುವಾಗಲೇ ಆಗಲಿ ಅವರು ಕೂಡ ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ದೃಷ್ಟಿ ತೆಗಿತಾರೆ. ಬಟ್ ಕ್ರೌಡ್ ತುಂಬಾ ಜಾಸ್ತಿ ಇದ್ದಿದ್ದರಿಂದ ಲೈಕ್ ಲಿಟ್ರಲಿ ಉದ್ದ ಕ್ಯೂವಲ್ಲಿ ಕುತ್ಕೊಂಡ್ಬಿಟ್ಟಿದ್ರು ದೃಷ್ಟಿ ತೆಗೆಸ್ಕೊಳ್ಳೋದಕ್ಕೆ. ಸೊ ಸ್ವಲ್ಪ ಕ್ರೌಡ್ ಕಮ್ಮಿ ಇದ್ದಾಗ ಹೋದರೆ ಫಸ್ಟ್ ಟೈಮ್ ಹೋಗೋರು ಒಳ್ಳೆಯದು. ದೃಷ್ಟಿ ಎಲ್ಲ ತಗೊಳ್ಳುವಾಗ ಅಷ್ಟು ವಿಡಿಯೋ ಮಾಡೋದು ಸರಿ ಇರೋದಿಲ್ಲ ಆ್ಯಂಡ್ ಅವರು ಅಲೋ ಕೂಡ ಮಾಡೋದಿಲ್ಲ. ಹಾಗೂ ನಾನು ಜಸ್ಟ್ 1 second ವಿಡಿಯೋ ಮಾಡ್ಕೊಂಡಿದ್ದೀನಿ ಹೇಗೆ ಕ್ಯೂವಲ್ಲಿ ನಿಂತಿರ್ತಾರೆ ಅಂತ ತೋರಿಸೋದಕ್ಕೆ. ಆ್ಯಕ್ಚುಲಿ ತಡೆ ಹೊಡೆಯೋದು ಅಂದರೆ ಕೆಲಸ ಕಾರ್ಯಗಳಿಗೆ ಏನಾದರೂ ಉಂಟಾಗುವಂಥ ಅಡೆಚಣೆಗಳನ್ನು ಪುಡಿ ಮಾಡೋದು ಅಂತ ಅರ್ಥ. ಆ್ಯಂಡ್ ತುಂಬ ಜನ ಈ ಟೆಂಪಲ್ಗೆ ತಡೆ ಓಡಿಸ್ಕೊಳ್ಳೋದಕ್ಕಂತಲೇ ಬರ್ತಾರೆ, ಅಂದರೆ ದೃಷ್ಟಿ ತೆಗೆಸ್ಕೊಳ್ಳೋದಕ್ಕಂತಲೇ ಬರ್ತಾರೆ. ನಾವಿಲ್ಲಿ ನೋಡ್ತಾ ಇರೋದು ಬನ್ನಿ ಮಹಾಕಾಳಿ ದೇವತೆ. ಈ ದೇವಸ್ಥಾನದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಆ್ಯಂಡ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಆ ದಿನ ದೇವ್ರಿಗೆ ವಿಶೇಷವಾದ ಅಭಿಷೇಕಗಳೆಲ್ಲ ನಡೆಯುತ್ತೆ. ಜನ ಇಲ್ಲಿಗೆ ಬೀಗ ಕೂಡ ಬಂದು ಹಾಕ್ತಾರೆ. ಏನಂದರೆ ಅವ್ರು ಏನಾದರೂ ಬೇಡಿಕೊಂಡು ದೇವ್ರಿಗೆ ಬಂದುಬಿಟ್ಟು ಇಲ್ಲಿ ಬೀಗ ಕಟ್ಟೋವಂಥ ಪದ್ಧತಿ ಕೂಡ ಇದೆ. ಬೆಂಗಳೂರಲ್ಲಿರೋ ಅತಿ ಪುರಾತನ ದೇವಸ್ಥಾನಗಳಲ್ಲಿ ಇದು ಒಂದು. ಆ್ಯಂಡ್ ನಿಮಗೆ ಟೈಮ್ ಆದಾಗ ಬಂದು ದರ್ಶನ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಪ್ರಸಾದ ಕೂಡ ತುಂಬ ಚೆನ್ನಾಗಿರೋ ಲಡ್ಡು ಸಿಕ್ತು. ಲಡ್ಡು ಫೇಮಸ್ ಇಲ್ಲಿ, ಸಖತ್ ಯಮ್ಮಿ ಆಗಿತ್ತು. ನೋಡಿದ್ರೆಲ್ಲ ಬಂಡೆ ಮಹಾಕಾಳಿ ಟೆಂಪಲ್ ಫಸ್ಟ್ ಟೈಮ್ ನಾವು ಹೋಗಿದ್ದು. ತುಂಬಾ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಇತ್ತು. ಇಲ್ಲಿ ಜನ ದೃಷ್ಟಿ ತೆಗೆಸ್ಕೊಳ್ಳೋದಕ್ಕೆ ಈ ಮಾಟ ಮಂತ್ರ ಅದರಿಂದ ಎಲ್ಲ ಆಚೆ ಬರಬೇಕು ಅಂದರೆ ಈ ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡಿ ಒಂದು ತಡೆ ತೆಗೆಸಿದ್ರೆ ಅವ್ರಿಗೊಂದು ನಂಬಿಕೆ ಮತ್ತು ಸಮಾಧಾನ ಕೂಡ ಹೌದು. ಆ್ಯಂಡ್ ಪಾಸಿಟಿವಿಟಿನೂ ಅಷ್ಟೇ ಇದೆ. ದೇವಸ್ಥಾನದಲ್ಲಿ ಹೋದರೆ ಒಂಥರ ಪೀಸ್ ಇರುತ್ತೆ. ಕ್ರೌಡ್ ಕಮ್ಮಿ ಇದ್ದಾಗ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ ದಿನ ಅಲ್ಲಿ ಪ್ರಸಾದ ಕೊಡ್ತಿದ್ರು ನಮಗೆ, ಟೊಮೆಟೊ ಬಾತ್ ಪ್ರಸಾದ ತಿಂದ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಬೆಳಗ್ಗೆ ನಾವು ಟೆಂಪಲ್ ರೀಚ್ ಆಗೋ ಅಷ್ಟರಲ್ಲಿ 12:45 ಆಗಿತ್ತು. ಆ್ಯಂಡ್ ಆಲ್ಮೋಸ್ಟ್ 1.5 hour 2 hours ಅಷ್ಟರಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ತುಂಬಾ ಬಿಸಿಲಿತ್ತು ಆ ದಿನ. ಆ್ಯಂಡ್ ಸಂಜೆ ಅಷ್ಟೇ ಜೋರಾಗಿ ಮಳೆ ಬಂತು, ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಸೊ ಅದರಿಂದ ನಾವು ಹೋಗ್ತಾ ಒಂದೊಂದು ಜ್ಯೂಸು, ಐಸ್ ಕ್ರೀಮು, ಎಳ್ನೀರು ಎಲ್ಲ ಕುಡ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಸಂಜೆ 4:35 o'clock ಆಗಿಬಿಟ್ಟಿತ್ತು. ಅವನು ಬೈಕೆ ಇತ್ತು ಅಂತ ನಾವೆಲ್ಲ ಇವಾಗ ಕಾರ್ನರ್ ಹೌಸ್ಗೆ ಬಂದು ಒಂಟಿ ಬಿಸಿ ತಗೊಂಡು ಪ್ಯಾಕೆಟ್ ಟಿಶ್ಯೂ ಪೇಪರ್ ತಂದಿದ್ದಾನೆ. ಅವರಿಬ್ರು ಮಗು ಡೈಪರ್ ಚೇಂಜ್ ಮಾಡಕ್ಕೆ ಹೋಗ್ಯಾರ. ಅತ್ತೆ ಮನೆಗೆ ಬಂದ್ವಿ. ನಮ್ಮ ಅತ್ತೆ ಏನೋ ಸ್ಪೆಷಲ್ ಮಾಡಿದ್ದಾರೆ. ಅತ್ತೆ ತೋರಿಸತ್ತೆ ನೂಡಲ್ಸ್. ಯಮ್ಮಿ ಯಮ್ಮಿ ನೂಡಲ್ಸ್. ಮತ್ತೆ ನೂಡಲ್ಸ್ ಚೆನ್ನಾಗಿ ಮಾಡ್ತಾರೆ. ಅದಾದಮೇಲೆ ಗೋಬಿ 65 ಡ್ರೈ ಗೋಬಿ ಅದು ಆಗ್ತಾ ಇದೆ. ಎರಡು ರೆಡಿ. ಇವಾಗ ಎಲ್ಲರೂ ಇಟ್ಕೊಂಡು ಹೊಸ ಜೋಡಿ ಬಂದಿದೆ. ಸೊ ಅದರಿಂದ ಪಾಯಸ ಎಲ್ಲ ಯಮ್ಮಿ ಫುಡ್ ತಿಂದ್ಬಿಟ್ಟು ಇವಾಗ ಜೊತೆಲಿ ಕೂತ್ಕೊಂಡು ಹರಟೆ ಹೊಡೆದ್ಬಿಟ್ಟು ಮನೆಗೆ ಹೋಗೋದು. ಓಕೆ ಬಾಯ್ ಬಾಯ್. ಸೊ ನೋಡಿದ್ರಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ಟೆಂಪಲಲ್ಲಿ ಒಂಥರ ಪಾಸಿಟಿವ್ ಆರಾ ಇತ್ತು. ಟೆಂಪಲಲ್ಲಿ ನಾವು ಫಸ್ಟ್ ಟೈಮ್ ಹೋಗಿದ್ರು ಚೆನ್ನಾಗಿತ್ತು. ಆ್ಯಂಡ್ ಡೆಫಿನೆಟ್ಲಿ ನಾವು ಮತ್ತೆ ಇನ್ನೊಂದ್ಸತಿ ಸ್ವಲ್ಪ ಕ್ರೌಡ್ ಕಮ್ಮಿ ಇದ್ದಾಗ ನಾವು ವಿಸಿಟ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದೇನು ವಿಷಯ ಅಂದರೆ April 4th ಬಂಡೆ ಮಹಾಕಾಳಿ ಮಹೋತ್ಸವ ಇದೆಯಂತೆ. ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಹೋಗ್ಬೋದು. ಬ್ಯಾಂಗ್ಳೂರಲ್ಲಿರೋರು ಅಂತಲೇ ಅಲ್ಲ, ಬೇರೆ ಕಡೆ ಇರೋರು, ಬೇರೆ ಊರಲ್ಲಿರೋರು ಒಂದು ಸತಿ ಅಟ್ಲೀಸ್ಟ್ ಬಂಡೆ ಮಹಾಕಾಳಿ ಟೆಂಪಲ್ಗೆ ವಿಸಿಟ್ ಮಾಡೋದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಚೆನ್ನಾಗಿತ್ತು. ಯಾಕಂದರೆ ಕೆಲವು ದೃಷ್ಟಿ ಆಗೋದು ಅಥವಾ ಮಾಟ ಮಂತ್ರ ಆ ಥರ ನೆಗೆಟಿವಿಟಿ ಏನಾದ್ರು ಇತ್ತು ಅಂದರೆ ಟೆಂಪಲ್ಗೆ ಒಂದು ಸತಿ ವಿಸಿಟ್ ಮಾಡಿ ಬಂದು ತಡೆ ಓಡಿಸಿದ್ರೆ ಎಲ್ಲದೂ ಹೋಗುತ್ತೆ ಅನ್ನೋ ಜನರ ನಂಬಿಕೆ. ಸೊ ನಾವು ಅದಕ್ಕೆ ವಿಸಿಟ್ ಮಾಡಿದ್ವಿ, ಹೋಗಿ ಬರೋಣ ಹೇಗಿರುತ್ತೆ ಅಂತ. ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಮಾಡಿದ್ದು
ಹೇಗೆ ಅನಿಸ್ತು ಅಂದರೆ ದೇವಿ ಕಾಲು ಮುಟ್ಟಿದಾಗ ನಮಗೆ ಮೇಲಿಂದ ದೇವ್ರಿಗೆ ಹಾಕಿದ ನೀರೇ ನಮ್ಮ ಮೇಲೆ ಹಾಕ್ತಾರೆ, ಅದು ತುಂಬಾ ಒಂಥರ ಪಾಸಿಟಿವ್ ಆರ ಅನಿಸುತ್ತೆ. ನಮಗಂತೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೀವು ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ. ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಎವ್ರಿ ಒನ್. ಸಿ ಯು.